ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇಟ್ಸ್ ಬೀನ್ 2 days. ನಾವು ತರೀಕೆರೆಗೆ ಬಂದು ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಇದ್ದೀವಿ. ಸೊ ಹಾಗಾಗಿ ಇದೊಂದು ಹಳ್ಳಿ, ನಾವು ಹಳ್ಳಿಯಲ್ಲಿದ್ದೀವಿ. ನಮ್ಮ ಸುತ್ತ ಕೆರೆಗಳಿದ್ದಾವೆ, ತೋಟಗಳಿದ್ದಾವೆ. ಯು ಕ್ಯಾನ್ ಸಿ ಇಲ್ಲಿ ನಾವು 1 ವಾರಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಹಬ್ಬ ಇದೆ, ಅಂತರ್ಘಟ್ಟಮ್ಮ ಜಾತ್ರೆ, ಹಾಗಾಗಿ ನಾವು ಬಂದಿದ್ದೀವಿ. ಈ 1 ವಾರದಲ್ಲಿ ಬೆಂಗಳೂರಲ್ಲಿದ್ದಾಗ ವರ್ಕೌಟ್ ಮಾಡ್ತಾಯಿದ್ವಿ, ಇಲ್ಲಿ ಹೆಂಗಪ್ಪ ವರ್ಕೌಟ್ ಮಾಡೋದಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಇಲ್ಲಿರೋ ಲೋಕಲ್ ಎಕ್ವಿಪ್ಮೆಂಟ್ಸ್, ಕಲ್ಲುಗಳಾಗಲಿ ಸೌದೆಗಳಾಗಲಿ ಏನೇನು ಸಿಗಬಹುದು ಅಂತ ಹುಡುಕ್ತಾ ಇದ್ದಾರೆ ಬಾಯ್ಸು. ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಲೆಟ್ಸ್ ಗೋ ಬಾಯ್ಸ್. ಸಿಗ್ತಾ ತುಂಬ ಸಿಗ್ತಾಯಿತ್ತು, ಬೇಡ ವೆಯ್ಟೇ ಇಲ್ಲ, ಅದು ಸಿಗ್ತಾನ ಮದು ನಿಂಗೆ? ಹಾಂ ಓಕೆ, ಇಲ್ಲಿ ತೋರಿಸೋದು ವೆಯ್ಟ್ ಇದೆಯಾ? ಸೂಪರ್, ಸಿಕ್ಕಿದೆಯಾ? ಯು ಬ್ಯೂಟಿ. ಶಿಷ್ಯ ಅದು ಎತ್ಕೊಂಬತ್ತಾವನೆ. ಶಿಷ್ಯ ಒಳ್ಳೆ ಹೆಸರು ಮಾಡ್ತಾವ ಕಣ, ದೊಡ್ಡ ಕಲ್ ತೊಗೊಂಬಂದು. ಇದಷ್ಟು ಕಲ್ಗಳು ಸಿಕ್ಕಿದ್ದಾವೆ. 10s 5s 15s 20s ಡಂಬಲ್ಸ್ ಎಲ್ಲ ಸಿಕ್ಕಿದೆ ನಮಗೆ. ಸೊ ಈಗ ಬಾಯ್ಸು ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ತಾರೆ. Following. Yes. Come on, boys. ಇದೀಗ ಬಾಯ್ಸ್ದೆಲ್ಲ ವಾರ್ಮ್ ಅಪ್ ಆಯಿತು. ಇದೀಗ ನ್ಯಾಚುರಲ್ ಸೋರ್ಸ್ಡ್ ಜಿಮ್ ಎಕ್ವಿಪ್ಮೆಂಟ್ಸ್ನ ಬಳಸುವಂತಹ ಸಮಯ. ನೋಡಿ ನಮ್ಮ ಬಾಯ್ಸ್ ಹೆಂಗೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ತರೀಕೆರೆಯ ಒಂದು ಕೆರೆ. ತರೀಕೆರೆ ಮೇನ್ ಕೆರೆ ಇದಲ್ಲ, ಇದು 2-3 ಕೆರೆ ಇದೆ. ಸೊ ತರೀಕೆರೆಯಲ್ಲಿ ನಾವು ಉಳ್ಕೊಂಡಿರೋ ಮನೆ ಹಿಂದೆಯೇ ಇರೋದು ಈ ಕೆರೆ. ಆ್ಯಂಡ್ ನಾವು ವರ್ಕೌಟ್ ಮಾಡ್ತಿರೋ ಏರಿಯಾ ಬಂದು ನೋಡಿ ಕೆರೆ ಏರಿ. ಇಲ್ಲಿ ಕೆರೆ ಫುಲ್ಲಾಗಿ ತುಂಬಿದಾಗ ಇಲ್ಲಿ ನೀರು ಹೋಗುತ್ತೆ, ಕೆರೆ ಕೋಡಿ ಹೊಡೆಯುತ್ತೆ. ಸೊ ಈ ಜಾಗದಲ್ಲಿ ನಾವು ನಮ್ಮ ಬಾಯ್ಸ್ ಆರೋಗ್ಯವಾಗಿರೋಣ ಅಂತ ವರ್ಕೌಟ್ ಮಾಡ್ತಾಯಿದ್ದೀವಿ. ನೀವು ಕೂಡ ದಯವಿಟ್ಟು ಎವ್ರಿ ಡೇ ಎಕ್ಸಸೈಸಸ್ ಮಾಡಿ, ಒಳ್ಳೆ ಊಟ ತಿನ್ನಿ. ನೋಡಿ ಹೆಂಗೆ ಕಂಡ್ಕೊಂಡಿದ್ದಾನೆ, ಹಾಫ್ ಸಿಟಪ್ಪು. ನೀಟ ಒಂದು ಮೆಟ್ಲು ಸಿಕ್ಕಿದೆ. ಸೂಪರ್ ಸೂಪರ್ ಸೂಪರ್. ಸ್ವಲ್ಪ ಹೆವಿ ವೇಟ್ಸ್ ಯಾವಾಗ ತೊಗೊಬೇಕಿತ್ತು ಬಾಯ್ಸ್, ಸರಿಯಾಗಿರೋ ಸೈಜ್ ಕಾಲು ತೊಗೊಬೇಕಿತ್ತು. ಒಟ್ಸೆ ಸದ್ಯಕ್ಕೆ ಸಿಕ್ಕಿದ್ದು ಇದೊಂದೇ. ನಮ್ದೀಗ ಶೋಲ್ಡರ್ ವರ್ಕೌಟ್. ಆಲ್ ರೈಟ್. ಕೆರೆ ನೋಡಿ ಬಾಯ್ಸ್, ಕೆರೆ ಕೋಳಿ ಹೊಡಿಯೋಣ. ಕೆರೆ ಕೋಳಿ ಅದೇನೋ ಇದು ಕ್ಯಾಟ್ರಪಿಲ್ಲರ್ ತಾನೆ, ಕ್ಯಾಟ್ರಪಿಲ್ಲರ್ ತೊಗೊಂಬಂದು ರಪ್ಪನ ಹೊಡೆದು ಚಿಂದಿ ಮಾಡೋಣ. ಅವ್ನು ದೋಣಿ ಅವನಲ್ಲ, ತೆಪ್ಪಾದವನು. ಹಾಂ ಹೌದಾ? ಈ ಕೆರೆಯಲ್ಲಿ ಆ್ಯಕ್ಚುಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಒಂದು ತೆಪ್ಪ ಇದೆ, ಏನೋ ಕಾಂಟ್ರಾಕ್ಟ್ ತೊಗೊಂಡಿರ್ಬೇಕು. ಕೆರೆನ ಫಿಶ್ ಹಿಡಿತಾರೆ ಬೆಳಿಗ್ಗೆಯಿಂದ, ಬಲ ಎಳಿತಾನೆ ಇದ್ದ, ಒಂದೊಂದು ಫಿಶ್ ಬೀಳ್ತಾನೆ ಇತ್ತು, ತೆಗೆದು ಹಾಕೊತಿದ್ದ. ನಾವು ಬೆಂಗಳೂರಲ್ಲಿ ಶಿವಳ್ಳಿ ತೊಗೊತೀವಲ್ಲ ಫಿಶು, ಅದೇ ಥರದ ಫಿಶ್ ಅನ್ಸುತ್ತದಲ್ವ, ಚೆನ್ನಾಗಿರುತ್ತೆ. ನೋಡೋಣ, ವಿ ವಿಲ್ ಟ್ರೈ. ಅವನ ಹತ್ರ ಮೀನು ತೊಗೊಂಡು 1 kg 2 kg ಮೀನು ತೊಗೊಂಡು ಇಲ್ಲೇ ಲೋಕಲೈಸ್ಡ್ ಆಗಿ ಸುಟ್ಕೊಂಡು ತಿನ್ನೋಣ ಅಂತ ಅಂದ್ಕೊತಾ ಇದ್ದೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ, ಅಂದ್ಕೊತಾ ಇದ್ದೀವಿ. ಇನ್ ಕೇಸ್ ಸಕ್ಸಸ್ ಆದರೆ ಅದೊಂದು ವ್ಲಾಗ್ ಬರುತ್ತೆ. ಬೈಸೆಪ್ಪು ಈ ಕೈಗೆ ಒಂದು ವೆಯ್ಟು ಡಿಫ್ರೆಂಟ್ ವೆಯ್ಟು, ಈ ಕೈಗೆ ಒಂದು ಡಿಫ್ರೆಂಟ್ ವೆಯ್ಟು ಅಂತ ಅಂದ್ಕೊಂಬಿಡಿ. ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಕೈಗೆ ಹತ್ತ ತೊಡ್ಕೊತೀನಿ. ಅಯ್ಯೋ ದೇವ್ರೆ, ಇಂಥ ಶಾಪ ಪಾಪಿಗೂ ಕೊಡಬೇಡ. ನೋಡಿ ಹಿಂಗೆ ಅವಳಿ ನನ್ನ ಮಕ್ಳು ಇವರು. ಏನೋ ಒಂದು ಹೇಳೋಕೆ ಇನ್ನೊಂದು ಏನೋ ಸಾಂಗ್ ಆಡ್ತವೆ, ಬಡೇತವ ಶೋಲ್ಡ್ರು. ನೋಡಿ ನೇಚರ್ ನ್ಯಾಚುರಲ್ ಸೋರ್ಸ್ಡ್
ಜಿಮ್ ಎಕ್ವಿಪ್ಮೆಂಟ್ಸ್. ನಾವು ಜಿಮ್ ಓಪನ್ ಮಾಡ್ಬೋಣ ಇದೇ ಹೆಸರಲ್ಲಿ. ನೋಡಿ ನಮ್ಮವನು ಟ್ರೈಸೆಪ್ ಹೊಡಿತಾ ಇದ್ದಾನೆ. ಗೋ ಡೀಪ್ ಗೋ ಡೀಪ್ ಗೋ ಡೀಪ್. ಎಸ್, ಚೆಸ್ಟ್ ಅಪ್ ಚೆಸ್ಟ್ ಅಪ್. ಎಸ್, ಲವ್ಲಿ. ಚೆಸ್ಟ್ ಅಪ್, ಕೀಪ್ ಯುವರ್ ಚೆಸ್ಟ್ ಅಪ್. ಗಾಳಿ ಹಿಂಗೆ ಬರ್ತಾ ಇದೆ ಅಂದರೆ ಫೀಲ್ಸ್ ಲೈಕ್ ಸಿಂಗಿಂಗ್ ಅ ಸಾಂಗ್. ತಂಗಾಳಿಯಲ್ಲಿಂದ ಬೀಸುವೆ, ಸಂಗಾತಿ ಕಣ್ಸೋಕಿ ಓಡುವೆ. ಫಾರ್ಮ್ಸು ಕ್ರೇಜಿ ಆಗಿತ್ತು. Fuck. Who's next? ಟ್ರೈಸೆಪ್ಪಾ ಹೊಡಿ ಹೊಡಿ. ಫುಲ್ ಮೇಲೆ ಸ್ಟ್ರೆಚ್ ಹೊಡಿಬೇಕು. ಜಾಯಿಂಟು ಸ್ಟ್ರೆಚ್ ಹೋಗ್ಬೇಕು ಮೇಲಕ್ಕೆ. Keep rocking, guys. Now it's time for diamond push-ups. Yes. Yes. 3, 4, 5, 6, 7, 8, 9, 10. ಈಗ ನಮ್ಮ ಬಾಯ್ಸ್ದು ಬೈಸೆಪ್ಸ್ ಫ್ಲೆಕ್ಸ್ ಮಾಡಿಸೋಣ. ಯಾರು ಇರೋದು ಎಷ್ಟೆಷ್ಟಿದೆ ನೋಡುವ. ಕಮಾನ್, ದಿಸ್ ಇಸ್ ಮೈನ್. ಅಯ್ಯೋ ಇಷ್ಟೆಷ್ಟಿದೆಯಲ್ಲೋ, ಇದು ಶಿಷ್ಯಂದು. ಶಿಷ್ಯ ಕಮಾನ್. ದೆನ್ ನೆಕ್ಸ್ಟ್ ಇಸ್ ಮಧು. ದಿಸ್ ಗೈ ಇಸ್ ಹ್ಯೂಜ್. ಸಾಕಾಗೈತಲ್ಲ ಮಧು. ಅಣ್ಣಂದು ಅಣ್ಣಾಜಿ ಸ್ನೇಕ್ ಬಾಬು. ಸೊ ಇದಿದೆ, ಹಿಂಗಿದೆ ಗ್ಯಾಂಗ್. ಇನ್ನೊಬ್ಬ ಬರಬೇಕಿತ್ತು ಮಂಜು, ಅವನು ನಿದ್ದೆ ಗುಂಗಂದ್ರೆ ಮಲ್ಕೊಂಡವನೇ. ವರ್ಕೌಟ್ ಮುಗಿಸ್ಕೊಂಡು ನಮ್ಮ ಬಾಯ್ಸ್ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಆಸ್ಕ್ ದೇರ್ ಒಪಿನಿಯನ್ಸ್ ಆನ್ ದಿಸ್. ಏನಪ್ಪ ನಿನ್ನ ಒಪಿನಿಯನ್ಸು? ಊರಿಗೆ ಬಂದಿದ್ಯಾ? ಮಧು ಫಸ್ಟ್ ಟೈಮ್ ಬರ್ತಾ ಇರೋದು ತರೀಕೆರೆ ಅಂತರ್ಘಟ್ಟಮ್ಮ ಜಾತ್ರೆಗೆ. ಮಧು ಬರ್ತಾ ಇರೋದು ಫಸ್ಟ್ ಟೈಮು. ನಾವು 3 ಜನ, ದಿಸ್ ಇಸ್ ದ ಥರ್ಡ್ ಟೈಮ್. 3ನೇ ಬಾರಿಗೆ ಬರ್ತಾ ಇರೋದು. ಸೊ ಮಧು, ಹೌ ಆರ್ ಯು ಫೀಲಿಂಗ್? ಸೂಪರ್. ನೇಚರ್ ಮಧ್ಯೆ ಬಂದು ವರ್ಕೌಟ್ ಮಾಡೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ಇದು ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್. ಬಟ್ ಅದು ಸೀನಿಯರ್ಸ್ ಜೊತೆ ಮಾಡ್ತಾ ಇರೋದು ಇನ್ನೂ ಗುಡ್ ಎಕ್ಸ್ಪೀರಿಯೆನ್ಸ್. ಏನೋ ಸ್ವಲ್ಪ ಬಿಡಪ್ ಕೊಡೋ ಸೀನಿಯರ್ಸ್ ಬಗ್ಗೆ ಅಂತ ಕೇಳೋಣ ಅಂದ್ಕೊಂಡೆ, ಅವನೇ ಹೇಳ್ತಾವನೆ. ಅಂದರೆ ಸೆಕ್ಯೂರ್, ಸೀನಿಯರ್ಸ್ ಜೊತೆ ಎಲ್ಲೇ ಬಂದರೂ ಸೆಕ್ಯೂರ್ ಆಗಿರ್ತೀವಿ. ಏನು ಅದ್ರ ಬಗ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಅವೆಲ್ಲ ಹೇಳ್ತಾರೆ. ಜನಗಳು ಗೊತ್ತಾಗಬೇಕಲ್ವೇನೋ. ಓಕೆ ಶಿಷ್ಯ, ಒಂಥರ ಹೊಸ ಥರ ಎಕ್ಸ್ಪೀರಿಯೆನ್ಸು. ಜಿಮ್ಮಲ್ಲಿರೋ ಏನಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಸಿಗಲಿಲ್ಲ, ಆದರೂ ನಾವೇ ಹೊಸ್ದಾಗಿ ಹೋಗಿ ಕಲ್ಲು ಗಿಲ್ಲು ಎಲ್ಲ ಎತ್ತಾಕೊಂಬಂದು ವರ್ಕೌಟ್ ಮಾಡಿರೋದು ಒಂಥರ ತುಂಬ ಚೆನ್ನಾಗಿದೆ. ತುಂಬ ಹ್ಯಾಪಿ ಆಗಿದೆ. ಫೀಲಿಂಗ್ ಪ್ರೌಡ್. ಫೀಲಿಂಗ್ ಜೋಶ್. ಹೌಸ್ ದ ಜೋಶ್ ಮಂಜುನಾಥ್? ನಾನು ದೊಡ್ಡ ಮನೆಯವನು, ಗೊತ್ತಲ್ಲ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಇನ್ನೊಂದು ವಾರ ಫಿಟ್ನೆಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋಲ್ಲ, ಬಾಯ್ಸ್ ಎಲ್ಲ ಶೆಡ್ಡು ಫುಲ್ಲು ರೋಮಿಂಗು ತಿರುಗಾಡೋದು ಅಂದ್ಕೊಂಡಿದ್ದೆ. ಬಟ್ ಏನೋ ಬಂದೆಲ್ಲ ಮಾಡಿದ್ವಲ್ಲ, ಖುಷಿ ಆಯಿತು. ಸೊ ರಿಫ್ರೆಶ್ ಆದಂಗೆ, ಮೋಟಿವೇಶನ್. ಸೂಪರ್. ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ನನ್ನ ಒಪಿನಿಯನ್ ಕೂಡ ಅದೇ. ನಾವೇ 1 ವಾರಗಳ ಕಾಲ ಕಲ್ಟ್ ನಾವು ಪಾಸ್ ಕೂಡ ಮಾಡಿಬಿಟ್ಟಿದ್ದೀವಿ. 1 ವಾರಗಳ ಕಾಲ ಅಲ್ಲಿ ಪಾಸ್ ಮಾಡಿ ಇಲ್ಲಿ ರೆಸ್ಯೂಮ್ ಮಾಡ್ಕೊತಾ ಇದ್ದೀವಿ. ಸೊ ನ್ಯಾಚುರಲ್ ಬೇಸ್ಡ್ ಕಲ್ಲುಗಳು ಅದು ಇದು ತೊಗೊಂಡು ವರ್ಕೌಟ್ ಮಾಡಿದ್ದೀವಿ. ಸಖತ್ತಾಗಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಮಾಡಿಕೊಂಡು, ಇಲ್ಲಿ ಕೆರೆ ಇದೆ, ಕೆರೆ ನೀರಲ್ಲೇ ಸ್ವಲ್ಪ ಕೈ ಕಾಲು ಮುಖ ತೊಳ್ಕೊಂಡು ಸೀದಾ ಮನೆಗೆ ಹೋಗಿ ರೆಡಿಯಾಗಿ, ಬೇರೆ ಪ್ಲ್ಯಾನ್ಸ್ ಇದೆ, ಬೇರೆ ಲೊಕೇಶನ್ಸ್ ಇದೆ, ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಸಜೆಷನ್, ಪ್ಲೀಸ್ ಎವ್ರಿ ಒನ್, ಎಲ್ಲರೂ ತಾಯಂದಿರು, ಅಪ್ಪಂದಿರು, ತಮ್ಮಂದಿರು, ಅಣ್ಣಂದಿರು ಎಲ್ಲರೂ ಎಕ್ಸರ್ಸೈಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಅದು ಹೇಳಕ್ಕೆ ಬರಲಿಲ್ಲ. ಆ್ಯಕ್ಚುಲಿ ಎಲ್ಲರೂ ಎಕ್ಸಸೈಸ್ ಮಾಡಿ, ಎವ್ರಿ ಡೇ ಬಿ ಫಿಟ್ಟಾಗಿರೋಕ್ಕೆ ಟ್ರೈ ಮಾಡಿ. ಅದು ಯಾವುದೋ ಒಂದು ರೀಲ್ಸಲ್ಲಿ ನೋಡ್ತಾ ಇದ್ದೆ, ಒಂದು ಹಾಸ್ಪಿಟಲ್ ಸೀನ್ ಬರುತ್ತೆ, ಒಬ್ಬ ಮನುಷ್ಯ ಪೇಷಂಟ್ ಕೂತ್ಕೊಂಡು ಒದ್ದಾಡ್ತಿರ್ತಾನೆ ಸಾವು ಬದುಕಿ ನಡುವೆ. ಸೊ ಅದನ್ನು ತೋರಿಸ್ಬಿಟ್ಟು ಹೇಳ್ತಾರೆ, ನಾವು ವಯಸ್ಸಲ್ಲಿದ್ದಾಗ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ನಾವು ಹೋಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ಎಕ್ಸಸೈಸ್ ಮಾಡಿ, ಫಿಟ್ಟಾಗಿರೋಕ್ಕೆ ಟ್ರೈ ಮಾಡಿ, ಸಾಯೋವರೆಗೂ ಫಿಟ್ಟಾಗಿರೋಣ. ಇದನ್ನು ಹೇಳ್ತಾ ದಯವಿಟ್ಟು ಬಾಯ್ಸ್ ಹೇಳ್ದಂಗೆ, ಎಸ್ ಪ್ಲೀಸ್
ಸೊ ಹೆಲ್ತ್ ಇದ್ರೆ ವೆಲ್ತ್ ಇಲ್ಲ ಅಂದ್ರೂ ನಡೆಯುತ್ತೆ, ಬಟ್ ವೆಲ್ತ್ ಇದ್ರೆ ಹೆಲ್ತ್ ಇಲ್ಲ ಅಂದ್ರೆ ಅದು ಮೇನ್ ಮಾಡೋಕ್ಕಲ್ಲ. ಸೊ ಹೆಲ್ತ್ ಈಸ್ ವೆಲ್ತ್. ಆರೋಗ್ಯ ಕಾಪಾಡ್ಕೊಳ್ಳಿ. ಅದೇ ಹೇಳ್ಬೇಕು ಕಾಂತಾರದಲ್ಲಿ ಹೇಳ್ದಂಗೆ ದೇಹಾಲಯ ದೇವಾಲಯ. ನೋಡ್ದ ಹಿಡ್ದ ಪಾಯಿಂಟ್ ನೋಡ್ದ. ದೇಹಾಲಯವೇ ದೇವಾಲಯವು. ಇದನ್ನ ಸೀರಿಯಸ್ ತಗೊಳ್ಳಿ. ಬಿ ಫಿಟ್. ನಾವೇನು ದೊಡ್ಡ ಬಾಡಿ ಬಿಲ್ಡರ್ಸ್ ಅಲ್ಲ. ವಿ ಲವ್ ಟು ಬಿ ಫಿಟ್. ನಾವು ಬಾಯ್ಸ್ ನಮ್ಮ ಗ್ರೂಪೇ ಹಂಗಿದೆ. ವಿ ಲವ್ ಟು ಬಿ ಫಿಟ್. ನಾವೆಲ್ಲ ಸ್ಪೋರ್ಟ್ಸ್ ಪರ್ಸನ್, ಫಿಟ್ ಆ್ಯಂಡ್ ಹೆಲ್ತಿ. ಸೊ ಆದಷ್ಟು ಹೇಳ್ತಾ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಇವಾಗ ಕೆರೆಯಲ್ಲಿ ಒಂದು ಸ್ವಲ್ಪ ಕೈ ಕಾಲಿಗೆ ನೀರು ಹಾಕ್ಕೊಂಡು ಹೊರಟು ಬಿಡುವ. ಸ್ಟ್ರೆಚಸ್ ಮಾಡಬೇಕಿತ್ತು. ಆ್ಯಕ್ಚುಲಿ ಮನೇಲಿ ಮಾಡ್ಕೊತೀವಿ. ಇಲ್ಲಿ ಸ್ವಲ್ಪ ಮಲಗೋಕ್ಕೆಲ್ಲ ಜಾಗ ಇಲ್ಲ, ನೀಟಾಗಿ ಚಾಪೆಗಳಿಲ್ಲ. ಸೊ ನ್ಯಾಚುರಲ್ ಬೇಸ್ಟು ಬಾಳೆ ಎಲೆ ಏನೂ ಸಿಕ್ಕಲಿಲ್ಲ ಇಲ್ಲಿ. ಹಾಗಾಗಿ ಅಲ್ಲೆಲ್ಲ ಇದೆ, ಬಟ್ ಅದು ಬೇರೆಯವ್ರ ತೋಟ, ತಪ್ಪಾಗುತ್ತೆ ಅಲ್ಲಿ ಹೋಗೋದು. ಸೊ ಅದನ್ನು ಹೇಳ್ತಾ ಸಿಗುವ ಮುಂದಿನ ಬ್ಲಾಗ್ನಲ್ಲಿ. ಟೇಕ್ ಕೇರ್.